ಇನ್ಫೋಷಿಯನ್ ಡೇ. ಇವತ್ತು ಅಂದ್ರೆ 28ನೇ ಫೆಬ್ರವರಿ 2026 ಇನ್ಫೋಸಿಸ್ ಅಲ್ಲಿ ಪೆಟಿಟ್ ಇನ್ಫೋಷಿಯನ್ ಡೇನ ಆರ್ಗನೈಸ್ ಮಾಡಿದ್ರು. ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡೋರ್ನ ಇನ್ಫೋಷಿಯನ್ಸ್ ಅಂತ ಕರೀತಾರೆ. ಹಾಗೆ ಅವರ ಮಕ್ಕಳನ್ನ ಪೆಟಿಟ್ ಇನ್ಫೋಷಿಯನ್ಸ್ ಅಂತ ಕರೀತಾರೆ. ಸೊ ಈ ಇವೆಂಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಲ್ಡ್ರನ್ ಆಫ್ ಇನ್ಫೋಷಿಯನ್ಸ್. ಇನ್ಫೋಸಿಸ್ ಯಾವಾಗ್ಲೂ ಫ್ಯಾಮಿಲಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಕಂಪನಿ. ಹಾಗಾಗಿ ಮಕ್ಕಳಿಗೆ ಖುಷಿಯಾಗ್ಲಿ ಅಂತ ವರ್ಷಕ್ಕೆ ಒಂದು ದಿನ ಮೀಸಲಿಡ್ತಾರೆ. ಹಾಗಾದ್ರೆ ಏನಿರುತ್ತೆ ಈ ದಿನದಲ್ಲಿ ಅಂತ ನೀವು ಕೇಳೋದಾದ್ರೆ ಬನ್ನಿ ನೋಡ್ತಾ ಹೋಗೋಣ. ಮಕ್ಕಳು ಎಂಜಾಯ್ ಮಾಡೋ ತರ ಆಟಗಳು, ಆಕ್ಟಿವಿಟೀಸ್ಗಳು, ಆಕ್ಟ್ಸ್ಗಳು, ಆರ್ಟ್ ಹೀಗೆ ನಾನಾ ಬಗೆಯ ಚಟುವಟಿಕೆಗಳನ್ನ ಆಯೋಜಿಸಿರ್ತಾರೆ. ಮಕ್ಕಳನ್ನ ಖುಷಿಯಾಗಿ ವೆಲ್ಕಮ್ ಮಾಡೋಕೆ ವೆರೈಟೀಸ್ ಆಫ್ ಮಾಸ್ಕಾಟ್ಸ್ ಸಿದ್ಧ ಆಗಿದ್ರು. ಮಕ್ಕಳಿಗಂತೂ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡೋದೇನು, ಫೋಟೋ ತೆಗೆಸ್ಕೊಳ್ಳೋದೇನು ಅದೇ ಅವ್ರಿಗೊಂದು ಖುಷಿ. ಈ ವರ್ಷ ಫಾರೆಸ್ಟ್ ಥೀಮ್ ಆಗಿದ್ರಿಂದ ಕಾಡಿನ ಚಿತ್ರಣ ಮೂಡೋ ಹಾಗೆ ಕ್ಯಾಂಪಸ್ ನ ಡೆಕೋರೇಟ್ ಮಾಡಿದ್ರು. 15ರಿಂದ 20 ದಿನಗಳ ಮುಂಚೆನೆ ಮಕ್ಕಳು ಕೈಯಾರೆ ಬಿಡಿಸಿರೋ ಚಿತ್ರಗಳನ್ನ ಸಬ್ಮಿಟ್ ಮಾಡೋ ಹಾಗೆ ತಿಳಿಸಿರ್ತಾರೆ. ಎಲ್ಲಾ ಚಿತ್ರಗಳನ್ನು ಫೌಂಟೈನ್ ಏರಿಯಾದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಪ್ರಶ್ನೆನೇ ಬರಲ್ಲ. ಒಟ್ಟಾರೆ ಮಕ್ಕಳಿಗೆ ನನ್ನ ಚಿತ್ರ ಇಲ್ಲಿ ಎಕ್ಸಿಬಿಟ್ ಆಗ್ತಾ ಇದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಮಾತ್ರ ಮೂಡುತ್ತೆ. ಅಂಡ್ ಇದು ಅವರಿಗೆ ಮತ್ತಷ್ಟು ಆರ್ಟ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಹಾಗೆ ಮುಂದೆ ಬಂದ್ರೆ ಮಶ್ರೂಮ್ ಹೌಸ್ ಒಂದು ಅಟ್ರಾಕ್ಷನ್ ಆಗಿತ್ತು. ಎಲ್ಲಾ ಕಡೆ ಆ ಮಶ್ರೂಮ್ ಥೀಮ್ಸು, ಆ ಡೆಕೋರೇಷನ್ಸು ಮಕ್ಕಳನ್ನಂತೂ ಸೆಳಿತಾ ಇತ್ತು. ಮ್ಯಾಜಿಕ್ ಶೋ ಕೂಡ ಅರೇಂಜ್ ಆಗಿತ್ತು. ಕ್ಯೂ ತುಂಬಾ ಇದ್ದ ಕಾರಣ ಆ ವಿಡಿಯೋನ ಮಾಡಕ್ ಆಗಿಲ್ಲ ಅಂಡ್ ಮ್ಯಾಜಿಕ್ ಶೋ ಕಡೆ ಹೋಗಕ್ಕೂ ಆಗ್ಲಿಲ್ಲ. ಅಂಡ್ ಬಂದಿರೋ ಮಕ್ಕಳು ಹಿರಿಯರಿಗೆಲ್ಲ ಎಂಟರ್ಟೈನ್ ಆಗ್ಲಿ ಅಂತ ಶೋಸ್ ನ ಕೂಡ ಆರ್ಗನೈಸ್ ಮಾಡಿದ್ರು. ನೋಡಿ ಎಷ್ಟು ಮೈ ಮರೆತು ನೋಡ್ತಾ ಇದ್ದಾರೆ ಎಲ್ಲರೂ. ಸಾಕಷ್ಟು ಐಸ್ ಕ್ರೀಮ್ ಸ್ಟಾಲ್ಸು, ಸ್ನಾಕ್ಸು, ವೆರೈಟೀಸ್ ಆಫ್ ಫುಡ್ಸು ಎಲ್ಲವೂ ವ್ಯವಸ್ಥಿತವಾಗಿ ಸಿದ್ಧ ಆಗಿದ್ದು. ಬುಕ್ ಸ್ಟಾಲ್ಸ್ ಇಂದ ಹಿಡಿದು ಟಾಯ್ಸ್ ವರೆಗೂ ಎಲ್ಲ ಸ್ಟಾಲ್ಸ್ಗಳು ಇದ್ವು. ಇನ್ನು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸೋಕೆ ಅಂತಾನೆ ಪೆಟಿಟ್ ರೆಕಾಗ್ನಿಷನ್ ಸ್ಕೀಮ್ ಅಂತ ಕೂಡ ಮಾಡ್ತಾರೆ. ಅಕಾಡೆಮಿಕ್ಸ್ ಅಲ್ಲಿ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾರೆಲ್ಲ ಸಾಧನೆ ಮಾಡಿರ್ತಾರೋ ಆ ಪುಟಾಣಿಗಳಿಗೆ ಒಂದು ಸರ್ಟಿಫಿಕೇಟ್ ಕೊಡೋದ್ರ ಮೂಲಕ ಬೆನ್ತಟ್ಟೋ ಅಂತ ಒಂದು ಪ್ರಯತ್ನ. ನಿಜವಾಗ್ಲೂ ಖುಷಿ ಆಗತ್ತಲ್ಲ ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ನೋಡುವಾಗ. ಸ್ಕೂಲ್ ಕಾಲೇಜ್ಗಳಲ್ಲಿ ಅವ್ರಿಗೆ ರೆಕಾಗ್ನೈಸೇಷನ್ ಸಿಗೋದು ಒಂದ್ ಕಡೆ ಆದ್ರೆ ಅಪ್ಪ ಅಮ್ಮನ ಆಫೀಸ್ ಅಲ್ಲೂ ಕೂಡ ನನ್ನನ್ನು ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತಷ್ಟು ಇಂಪ್ರೂವ್ ಆಗ್ಬೇಕು, ಮತ್ತಷ್ಟು ಹೆಚ್ಚು ಸಾಧಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಮಕ್ಕಳಲ್ಲಿ ಮೂಡ್ತಾ ಹೋಗುತ್ತೆ. ಮಕ್ಕಳು ಕೊನೆಯದಾಗಿ ಸಿಕ್ಕಾಪಟ್ಟೆ ಖುಷಿ ಆಗೋದು ಎಲ್ಲಿ ಗೊತ್ತಾ? ರಿಟರ್ನ್ ಗಿಫ್ಟ್. ಹೌದು, ಎಲ್ಲಾ ಮಕ್ಕಳಿಗೂ ಈ ಬಾರಿ ಒಂದು ಬ್ಯಾಗು ಮತ್ತೆ ಒಂದು ವಾಟರ್ ಬಾಟ್ಲು, ಅದ್ರ ಜೊತೆಗೆ ಒಂದು ಟಾಯ್ ಗಿಫ್ಟ್ ಅಂತ ಕೊಟ್ಟಿದ್ರು. ಅಂಡ್ ಕ್ವಾಲಿಟಿ ವೈಸ್ ಇಟ್ ವಾಸ್ ವೆರಿ ಗುಡ್. ಈ ವರ್ಷ ಸ್ಕೂಲ್ಗೆ ಅದೇ ಬ್ಯಾಗು ಆರಾಮಾಗಿ ತಗೊಂಡು ಹೋಗ್ಬೋದು. ಒಟ್ನಲ್ಲಿ ಸ್ನೇಹಿತರೆ, ವಿ ಆರ್ ಫ್ಯಾಮಿಲಿ ಅಂತ ಸಾಕಷ್ಟು ಕಂಪನಿಗಳು ಹೇಳ್ತಾವೆ. ಆದ್ರೆ ಅದನ್ನ ನಿರೂಪಿಸಿರೋದು ನಮ್ಮ ಇನ್ಫೋಸಿಸ್. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಇನ್ಫೋಸಿಸ್ ಈಸ್ ಅವರ್ ಸೆಕೆಂಡ್ ಫ್ಯಾಮಿಲಿ. ಮಕ್ಕಳಿಗೆ ಮೀಸಲಿಟ್ಟಿರೋ ಈ ಪೆಟಿಟ್ ಇನ್ಫೋಷಿಯನ್ ದಿನ, ಇದ್ರ ಸೆಲೆಬ್ರೇಷನ್ ಹೇಗಿತ್ತು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.